ಸೊ ಆ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ರ? ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ಎಂಜಾಯ್ ಮಾಡ್ತಾ ಇದೀನಿ. ಓಕೆ. ಒಂದ್ ಕಡೆ ಜೀವಕ್ಕೆ ಜೀವ ಕೊಡುವಂತಹ ತಂದೆ, ಸೊ ನೀವು ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತೀರಾ, ಇನ್ನೊಂದ್ ಕಡೆ ಪ್ರೀತಿಸಿದ ಹುಡುಗಿ, ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರ ಕ್ಯಾರೆಕ್ಟರ್ ಅಲ್ಲಿ? ಹಂಗೇನಿಲ್ಲಪ್ಪ. ಈಗ ಜೀವಕ್ಕೆ ಜೀವ ಅನ್ನೋದು ಗೌರವ ಮರ್ಯಾದೆ ಅನ್ನೋದೊಂದು ಬರುತ್ತೆ. ಇಲ್ಲಿ ಯಾವಳು ಇಷ್ಟ ಆಗ್ದಿಲ್ದವಳು ಇದ್ಯಾವ್ದು ಮುಖ ನೋಡಿ ಇಷ್ಟಪಟ್ಟೆ ನಂಗೆ ಆಗುತ್ತೆ. ಅಪ್ಪ ಹೆಂಗ್ ಘನತೆ ಗೌರವ ಅನ್ನೋದು ಗೊತ್ತು, ಅಂಡ್ ಅವ್ರದ್ದು ಊರಲ್ಲಿ ಏನಿದೆ ಅನ್ನೋದು ಗೊತ್ತು, ಯಾರ್ಯಾರು ಅವ್ರ ಮುಂದೆ ಬಂದು ನಿಂತ್ಕೋತಾರೆ ಅನ್ನೋದು ನನಗೆ ಗೊತ್ತು. ಇಲ್ಲಿ ಇವಳು ಯಾರ ಮಗಳು ಅನ್ನೋದು ಗೊತ್ತು, ಇವ್ರ ಅಪ್ಪ ಏನೋ ಅನ್ನೋದು ಗೊತ್ತು, ಅವಳನ್ನ ನಾನು ಏನಕ್ಕೆ ಇಷ್ಟಪಟ್ಟೆ ಅನ್ನೋದು ಗೊತ್ತು. ಸೊ ಕಾನ್ಸಿಕ್ವೆನ್ಸಸ್ ಅಲ್ಲಿಂದ ಹುಟ್ಟದು. ಸೊ ಇನ್ನು ಅಲ್ಲಿವರೆಗೂ ಶೂಟ್ಗೆ ಹೋಗಿಲ್ಲ, ಇಷ್ಟೇ ಮಾಡಿರೋದು. ಸೊ ದಿಸ್ ಇಸ್ ಎಮೋಷನಲಿ ಬಾಂಡಿಂಗ್. ಅಂದ್ರೆ ನಾನು ನೀವು ಕ್ಲೋಸ್ ಫ್ರೆಂಡ್ಸ್, ನಮ್ಮ ಮಧ್ಯೆ ಒಂದು ಚಿಕ್ಕ ಭಿನ್ನಾಭಿಪ್ರಾಯ ಬಂದಿದೆ, ಇಬ್ರು ಕೂತ್ಕೊಳ್ಳಲ್ಲ, ಸಾಲ್ವ್ ಮಾಡ್ಕೊಳ್ಳಲ್ಲ, ಫೋನು ಮಾಡಲ್ಲ, ಮಾತಾಡಲ್ಲ. ಅದಂಗೆ ನೀನ್ ಸಾಲ್ವ್ ಮಾಡ್ಕೊಂತ ನಾನು ಸಾಲ್ವ್ ಮಾಡ್ಕೊಂತ ನೀನು. ಸಣ್ಣ ಈಗೋ ಕ್ಲಾಶಸ್. ಯಾಕೆ ನನ್ನ ಬಗ್ಗೆ ಅವನಿಗೆ ಗೊತ್ತಿಲ್ವಾ ಅಂತ, ನೀವು ಅವನ ಬಗ್ಗೆ ನನಗೆ ಗೊತ್ತಿಲ್ವಾ ಅಂತ. ಜಸ್ಟ್ ಒನ್ ಸಾರಿ ಅಂಡ್ ಒನ್ ಕಾಲ್ ಅವೇ, ಅಂಡ್ ನೀನ್ ಮಾಡ್ಕೊಳ್ಳಲ್ಲ ಈ ತರ ವಿಷಯಗಳು. ಇದು ಮಜಾ ಕೊಡ್ತಾ ಹೋಗುತ್ತೆ. ಅಂಡ್ ಐ ಆಮ್ ಟ್ರಾವೆಲಿಂಗ್ ವಿತ್ ದಾಟ್ ಕ್ಯಾರೆಕ್ಟರ್ಸ್. ಎಲ್ಲೋ ಏನೋ ಅವ್ನು ಹೊಡೆದ್ಬಿಟ್ಟ, ನೀನು ಹೋಗಿ ದಿಸ್ ಇಸ್ ವೆರಿ ಕಾಮನ್. ಗೊತ್ತು, ಜನಕ್ಕೂ ಗೊತ್ತು ಅಲ್ಲಿ ಹೋಗಿ ಹೊಡೆಯಲ್ಲ ಅಂತ. ಯಾವ ಜನ ಹೊಡೆಯಕ್ಕಾಗತ್ತೆ ನಾವು? ಸೊ ಎಲ್ಲೋ ಅದು ಒಂದು ಬಂದೋಯ್ತು ಅಂತಂದ್ರೆ ಮಜಾ ಕೊಡುತ್ತೆ, ಅದೇ ಆಗೋಯ್ತು ಅಂದ್ರೆ ಮಜಾ ಕೊಡಲ್ಲ. ಅಂಡ್ ನಾನು ಅದನ್ನ ಶೋ ಆಫ್ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನೂ ಮಜಾ ಕೊಡಲ್ಲ. ಈಗ ಜಾಲಿ ಮಾಡ್ತಾ ಇದ್ದೀನಿ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಇನ್ ಬಿಟ್ವೀನ್ ಬೋತ್. ಈಗಾಗಲೇ ಎಷ್ಟು ದಿನಗಳು ಶೂಟ್ ಆಗಿದೆ ಅಂಡ್ ಹೇಗ್ ನಡೀತಿದೆ ಶೂಟ್ ಎಲ್ಲ ಮುದ್ದು ಸೊಸೆ? ಈ ಇನಿಷಿಯಲಿ ದೇ ಟುಕ್ ಟೈಮ್. ಅಂದ್ರೆ ಒಂದು 2.5 months ಆಯ್ತು ಶೂಟ್ ಸ್ಟಾರ್ಟ್ ಮಾಡಿ. ಹೀರೋಯಿನ್ ಇಂದ ಹಿಡಿದು ಆ ಫ್ಯಾಮಿಲಿಯಿಂದ ಹಿಡಿದು, ಅಂಡ್ ಯಾರು ಟಿಪಿಕಲ್ ಮಂಡ್ಯನ್ ಲ್ಯಾಂಗ್ವೇಜ್ ಅವರಲ್ಲ. ಕೇಳಿಸ್ಕೊಂಡಿದ್ದಾರೆ, ನೋಡಿದ್ದಾರೆ, ಅಲ್ಲಲ್ಲಿ ಪಾತ್ರಗಳಾಗಿ ಬಿಹೇವ್ ಮಾಡಿದ್ದಾರೆ. ಬಟ್ ಇದು ಟಿಪಿಕಲ್ ಮಂಡ್ಯನೇ. ಹೆಣ್ಣಿನ ಮನೆ ಕಡೆನೂ ಅದನ್ನೇ, ಗಂಡಿನ ಮನೆ ಕಡೆನೂ ಅದನ್ನೇ. ನಮ್ದ್ರಲ್ಲಂತೂ ಗೌಡ್ರು ಅಂಡ್ ಆ ಟಿಪಿಕಲ್ ಘನತೆ ಗೌರವ, ಮನೇಲಿ ಹಂಗೆ ಮಾತಾಡ್ಬೇಕು ಅನ್ನೋದು. ಅವ್ರ ಮನೇಲೂ ಅದೇನೆ, ಟಿಪಿಕಲ್ ಕೆಳವರ್ಗದವರು. ಸೊ ಅವರು ಹಂಗೆ ಮಾತಾಡ್ಬೇಕು ಅನ್ನೋದು. ಚಾಲೆಂಜ್ ಅಂತಂದ್ರೆ ಇವ್ರಿಗೆ ಇದನ್ನ ತಿಳಿಸ್ಬೇಕು, ಅಂಡ್ ಆ ಕ್ಯಾರೆಕ್ಟರ್ ವಿಷಯ ಏನು ಅಂತ ಹೇಳಬೇಕು ಅನ್ನೋದು. ಸೊ ಒಂದಷ್ಟು ರೀಶೂಟ್ಗಳು, ಒಂದಷ್ಟು ಪ್ಲಾನಿಂಗ್ಗಳು, ಇಂತಿಂತ ಕ್ಯಾರೆಕ್ಟರ್ ಈ ತರ ಡೈಲಾಗ್ ಬರೀಬೇಕು ಅನ್ನೋದು. ಇಟ್ಸ್ ಆಲ್ ವರ್ಕಿಂಗ್ ಆನ್. ಇಷ್ಟು ದಿನಾನು ಶೂಟ್ ಮಾಡಿರೋದು ನಾವು 6-7 ಎಪಿಸೋಡ್ ಅಷ್ಟೇನೆ. ನಮ್ಮನ್ನ ಕ್ಯಾರೆಕ್ಟರ್ ಆಗಿ ಮೌಲ್ಡ್ ಮಾಡೋದಕ್ಕೆ ಇಷ್ಟು ದಿನಗಳು ಬೇಕಾಯ್ತು. ಅಂಡ್ ಇನ್ನೂ ಮೌಲ್ಡ್ ಆಗ್ತಾ ಇದೀವಿ. ಏನಾದ್ರೂ ಕರೆಕ್ಟಾಗಿ ಕನೆಕ್ಟ್ ಆಯ್ತು ಅಂತಂದ್ರೆ, ಒಂದ್ ಹಳ್ಳಿ ಜನಕ್ಕೆ ಸರ್ಪ್ರೈಸ್ ಏನು ಅಂತಂದ್ರೆ ಈ ತರ ಇದ್ರಾ ಅಂತ, ಅಂಡ್ ಸಿಟಿ ಜನಕ್ಕೆ ಈ ತರ ಇದಾರಾ ಅಂತ. ಸೊ ಎರಡೂ ಸರ್ಪ್ರೈಸ್ ಅಂಡ್ ಒಂದ್ ಮಜಾ ಕೊಡ್ತಾ ಹೋಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.